ಕುಡಿಯಲ್ಲಿ ನೇರ ಪೆಟ್ರೋಲ್ ಬಂಕ್ ಲೋಕಾರ್ಪಣೆ ಮಾಡಿದ ಸಚಿವರು ಎನ್ಎಸ್ ಬೋಸರಾಜ್. ಮೌನಿ ತಾಲೂಕಿನ ಕುಡಿ ಗ್ರಾಮದಲ್ಲಿ ಮಾಜಿ ಎಪಿಎಂಸಿ ಉಪಾಧ್ಯಕ್ಷರು ಸೈಯದ್ ಹಾಜಿ ಸಾಬ್ ಮಾಲೀಕತ್ವದ ನೇರ ಪೆಟ್ರೋಲ್ ಬಂಕ್ ಅನ್ನ ರಾಜ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವರು ಎನ್ಎಸ್ ಬೋಸರಾಜ್ ಅವರು ಸೋಮವಾರದಂದು ಉದ್ಘಾಟಿಸಿದರು. ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು, ಮಾಜಿ ಎಪಿಎಂಸಿ ಉಪಾಧ್ಯಕ್ಷರು ಮತ್ತು ಕುರುಡಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿರುವಂತಹ ಸೈಯದ್ ಹಾಜಿ ಸಾಬ್ ಅವರು ಸಚಿವರಿಗೆ ಗೌರವ ಸನ್ಮಾನ ಮಾಡಿದರು. ಅದೇ ರೀತಿ ಸಚಿವರು ಸಹ ಮಾಲೀಕರಿಗೆ ಸನ್ಮಾನಿಸಿ ಅಭಿನಂದಿಸಿದರು. ಸೈಯದ್ ಹಾಜಿ ಸಾಬ್ ತಮ್ಮ ಒಡನಾಡಿಗಳಿಗೆ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಹಿತೈಷಿಗಳಿಗೆ ಸಚಿವರಿಂದ ಗೌರವದ ಸನ್ಮಾನ ಮಾಡಿಸಿದರು. ನಂತರ ಸಚಿವರು ಎನ್ಎಸ್ ಬೋಸರಾಜ್ ಅವರು ಮಾತನಾಡಿ, ಕುರುಡಿ ಭಾಗದಲ್ಲಿನ ಜನರಿಗೆ, ರೈತರಿಗೆ ಬಹುದಿನಗಳಿಂದ ಬೇಡಿಕೆಯಾಗಿದ್ದ ತೀರಾ ಅಗತ್ಯವಾಗಿದ್ದ ಪೆಟ್ರೋಲ್ ಬಂಕ್ ಅನ್ನ ಸೈಯದ್ ಹಾಜಿ ಸಾಬ್ ಪ್ರಾರಂಭಿಸಿ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇದರಿಂದ ಇವರ ನೂತನ ಈ ಪ್ರಯತ್ನಕ್ಕೆ ಸಹಕಾರ ಯಶಸ್ಸು ಈ ಭಾಗದ ಜನರಿಂದ ರೈತರಿಂದ ದೊರೆಯಲಿ ಎಂದು ಶುಭ ಹಾರೈಸಿದರು. ಅನೇಕ ವರ್ಷಗಳ ಸಹಿತ ಮಾತನಾಡ್ತಾ ಇದ್ವಿ, ಈ ಭಾಗದಲ್ಲಿ ಒಂದು ಪೆಟ್ರೋಲ್ ಬಂಕ್ ಆಗ್ಬೇಕು, ಅದೇ ರೀತಿಯಾಗಿ ಒಂದು ಬಸ್ ಡಿಪೋ ಆಗ್ಬೇಕು ಮೇನ್ ರೋಡ್ಗೆ ಅಂತೇಳಿ. ಸೊ ಇವತ್ತು ಪೆಟ್ರೋಲ್ ಬಂಕ್ ಸಹಜವಾಗಿ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ, ಜಿಲ್ಲೆಯಲ್ಲಿ ನೋಡಿದಾಗ ಅನೇಕ ಗ್ರಾಮಗಳಲ್ಲಿ ಇವತ್ತು ಪೆಟ್ರೋಲ್ ಬಂಕ್ಗಳು ಆಗ್ತಾ ಇದ್ದಾರೆ. ಕಾರಣ ಏನಂದ್ರೆ ಪ್ರತಿ ಗ್ರಾಮದಲ್ಲಿ ಟ್ರಾಕ್ಟರ್ಗಳು ಇರ್ಬೋದು, ಲಾರಿಗಳು ಇರ್ಬೋದು, ಈ ಟೆಂಪೋಗಳು ಇರ್ಬೋದು, ಅದ್ರ ಜೊತೆಯಲ್ಲಿ ನಮ್ಮ ಟೂ ವೀಲರ್ಗಳು, ಕಾರುಗಳು ಮತ್ತು ಮೋಟರ್ ಸೈಕಲ್ಗಳು ಸಾಕಷ್ಟು ಆಗ್ಯಾವ. ಹಾಗಾಗಿ ನಮ್ಮೆಲ್ಲರೂ ಸಹಿತ ಸಮೀಪದಲ್ಲಿ ಪೆಟ್ರೋಲ್ ಬಂಕ್ಗಳು ಬೇಕೇ ಬೇಕು. ಪೆಟ್ರೋಲ್ ಬಂಕ್ಗಳು ಹಿಂದಕ್ಕೆಲ್ಲ ಹೋದ್ರೆ ಒಂದು ಲೀಟರ್ ಹೋಗ್ಲಿಕ್ಕೆ, ಒಂದು ಲೀಟರ್ ಬರ್ಲಿಕ್ಕೆ ಬೇಕಾಗ್ತದೆ ಪೆಟ್ರೋಲ್ ತುಂಬಿಸ್ಕೊಳ್ಬೇಕಾದ್ರೆ. ಹಾಗಾಗಿ ಗ್ರಾಮಾಂತರ ಪ್ರದೇಶದಲ್ಲಿ ಈ ರೀತಿಯಾದಂತಹ ಪೆಟ್ರೋಲ್ ಬಂಕ್ಗಳನ್ನು ಮಾಡೋದ್ರ ಮುಖಾಂತರ ಇವತ್ತು ಜನರಿಗೆ, ಸಾಕಷ್ಟು ರೈತರಿಗೆ ಅನುಕೂಲವಾದಂತ ಒಂದು ಸಂದರ್ಭ. ಸೊ ಆ ದಿಶೆಯಲ್ಲಿ ಮೊದಲಿನ ಅಧ್ಯಕ್ಷರಾಗಿ ಮತ್ತು ಈ ಭಾಗದ, ಈ ಗ್ರಾಮದ ಎಲ್ಲ ಜನರ ಜೊತೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಲ್ಲಿ ಉತ್ಸಾಹಕರಾಗಿ ಕೆಲಸ ಮಾಡಿರ್ತಕ್ಕಂಥದ್ದು. ಆ ದಿಶೆಯಲ್ಲಿ ಈ ಭಾಗದಲ್ಲಿ ಕಳೆದ 6 ತಿಂಗಳ ಹಿಂದೆ ಈ ಕೆಲಸ ಪ್ರಾರಂಭ ಮಾಡಿ ಯಶಸ್ವಿಯಾಗಿ ಇವತ್ತು ಪೆಟ್ರೋಲ್ ಬಂಕ್ ಉದ್ಘಾಟನೆ ಆಗಿದೆ. ಇದರ ಮುಖಾಂತರ ಈ ಭಾಗದ ರೈತರಿಗಿರ್ಬೋದು, ಜನರಿಗಿರ್ಬೋದು, ಯುವಕರಿಗಿರ್ಬೋದು ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳಿ ಸಂದರ್ಭದಲ್ಲಿ ಹಾರೈಸಿ, ಮುಂದೆ ಬರುವಂತ ದಿನಗಳಲ್ಲಿ ಪೆಟ್ರೋಲ್ ಬಂಕ್ಗೆ ಹೆಚ್ಚಿನ ಒಂದು ಡಿಮ್ಯಾಂಡ್ ಬಂದು ಜನರ ಅನುಕೂಲ ಜೊತೆಯಲ್ಲಿ ಆಜೀವ ಕುಟುಂಬ ಸಹಿತ ಅನುಕೂಲ ಆಗಲಿ ಅಂತ ಹೇಳಿ ಸಂದರ್ಭದಲ್ಲಿ ಹಾರೈಸಿ, ಇವತ್ತು ನೋಡಿ ಅವರೆಲ್ಲ ಈ ಗ್ರಾಮದಲ್ಲಿ ಇರ್ತಕ್ಕಂಥ ಅನೇಕ ಹಿರಿಯರಿಗೆ, ಮುಖಂಡರಿಗೆ ಎಲ್ಲರಿಗೂ ಒಂದು ಸಂದರ್ಭದಲ್ಲಿ ಅವಕಾಶ ಬಂದಾಗ ಸನ್ಮಾನಿಸುವಂತ ಕಾರ್ಯಕ್ರಮ, ಪ್ರಮುಖರನ್ನು ಗುರುತಿಸ್ತಕ್ಕಂಥದ್ದು, ಹಿರಿಯರನ್ನು ಗುರುತಿಸ್ತಕ್ಕಂಥದ್ದು, ರೈತರನ್ನು ಗುರುತಿಸ್ತಕ್ಕಂಥದ್ದು, ಯುವಕರನ್ನು ಗುರುತಿಸ್ತಕ್ಕಂಥದ್ದು, ಇವೆಲ್ಲ ಕೆಲಸಗಳು ನಡೀತಾ ಇರಬೇಕು. ಆ ದಿಶೆಯಲ್ಲಿ ರಾಜೀವರು ಇವತ್ತು ಎಲ್ಲ ಸ್ನೇಹಿತರಲ್ಲಿ ಬರಮಾಡಿಕೊಂಡು ಎಲ್ಲರ ಸಮ್ಮುಖದಲ್ಲಿ ಉತ್ತಮವಾದಂತಹ ಒಂದು ಕಾರ್ಯಕ್ರಮ ಮಾಡಬೇಕಾಗ ನಾನು ಅವ್ರಿಗೆ ಅಭಿನಂದನೆ ತೋರಿಸಿ, ಈ ಪೆಟ್ರೋಲ್ ಬಂಕ್ ಯಶಸ್ವಿಯಾಗಿ ಮುಂದೆ ಬರೆದಂತ ದಿನಗಳಲ್ಲಿ ಈ ಭಾಗದೆಲ್ಲ ಜನರಿಗೆ ಅನುಕೂಲ ಆಗಲಿ ಅಂತ ಹಾರೈಸಿ, ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾನು ಅರ್ಧ ಗಂಟೆ 12 ಗಂಟೆಗೆ ಬರ್ತೀನಿ, 1 ಗಂಟೆ ಬಿಡಬೇಕು, 8 ಗಂಟೆ ಒಳಗೆ ಬೆಂಗಳೂರು ಮುಟ್ಬೇಕಂತ ನಾನು ಹಿಂಗೆ ಹೋಗ್ತಾ ಇದ್ದೀನಿ. ಆದ್ರೆ ಈಗಾಗಲೇ 2 ತಾಸು ಮಾಡಿಬಿಟ್ರಿ. ಈಗ ಅನಿವಾರ್ಯವಾಗಿ ತಾವೆಲ್ಲರೂ ಬಂದಿದ್ರಿ, ಪ್ರೀತಿ ವಿಶ್ವಾಸದಿಂದ ನಾನು ಯಾವುದು ಈಗ ಎಗ್ಲರ್ ಮಾಡಬಾರ್ದು ಅಂತ ಹೇಳಿ ಕೂತಿದ್ವಿ. ಹಾಗಾಗಿ ತಮ್ಮೆಲ್ಲರೂ ಸಹಿತ ಮತ್ತೊಂದ್ಸಲ ಅಭಿನಂದನೆ ಸಲ್ಲಿಸಿ, ಬೇರೆ ಮೇಲೆ ಆಸೀನರಾಗಿರ್ತಕ್ಕಂಥವ್ರಿಗೂ ಮತ್ತು ಆಜಿ ಕುಟುಂಬಸ್ಥರಿಗೂ, ನಮ್ಮೆಲ್ಲ ಸ್ನೇಹಿತರಿಗೂ ಮತ್ತೊಂದ್ಸಲ ಅನೇಕ ಧನ್ಯವಾದಗಳು ಅರ್ಪಿಸಿ ನಾನು ಮಾತನಾಡುತ್ತೇನೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡರು ಜಯಣ್ಣ, ಸುಗಪ್ಪ ಸೌಕರ್, ಗಣೇಶ್, ನಾಗೇಶ್, ದೊಡಬಸಪ್ಪ ಗೌಡ ಭುಗವತಿ, ಚಂದ್ರಶೇಖರ್ ಕುರುಡಿ, ಕೆ ಶಾಂತಪ್ಪ, ಸೈಯದ್ ಖಾಲಿದ್ ಖಾದ್ರಿ, ಮೌನೇಶ್ ನಾಯಕ್ ದದ್ದಲ್, ರಮೇಶ್ ಕುರುಡಿ, ಸುರೇಶ್ ಕುರುಡಿ, ಶಂಕರ್ ಕುರುಡಿ, ಅಖ್ತರ್ ಪಾಷಾ, ಬಾಬರ್ ಕುರುಡಿ, ಗೌಸ್ ಮೋದೀನ್, ಅಬ್ದುಲ್ ರಜಾಕ್, ಈರಣ್ಣ ನಾಯ್ಕ್, ಮುಸ್ತಫಾ ಸೌಕರ್ ಕಬ್ಗಲ್, ಆದಮ್ ಬೇಗ್, ಚಂದ್ರಯ್ಯ ಶೆಟ್ಟಿ ಸೇರಿದಂತೆ ಸೈಯದ್ ಜಾಬೀರ್ ಸಾಬ್ ಮತ್ತು ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಮುನಾರ ಅವರ ಉತ್ಪನ್ನ ಯಂಗ್ ಟೆಕ್
ಒಂದು ವಿಶಿಷ್ಟ ವೇಗವರ್ಧಕ ಪೋಷಕ. ಸ್ವಿಟ್ಜರ್ಲ್ಯಾಂಡ್, ಯುರೋಪ್ನಿಂದ ರೈತರಿಗಾಗಿ ತರಿಸಿದ ಉತ್ಪನ್ನ. ಇದರಲ್ಲಿ ಡಿಎಂಪಿಪಿ ತಂತ್ರಜ್ಞಾನ ಇರೋದ್ರಿಂದ ಸಸ್ಯಗಳಿಗೆ ಸಾರಜನಕವನ್ನು ವ್ಯರ್ಥವಾಗದಂತೆ ದೀರ್ಘಕಾಲದವರೆಗೆ ನೀಡುತ್ತದೆ. ಎಂಟೆಕ್ ಸಮರ್ಥವಾಗಿ ತಯಾರಾದ ಗೊಬ್ಬರ. ಬೇರೆ ಸಾರಜನಕದ ಗೊಬ್ಬರದ ಜೊತೆ ಎಂಟೆಕ್ ಬಳಸಿದರೆ ದೀರ್ಘ ಸಮಯದವರೆಗೆ ಸಸ್ಯಗಳಿಗೆ ಸಾರಜನಕದ ಪೂರೈಕೆಯಾಗುತ್ತದೆ. ಮುನಾರಾ ಅವರ ಎಂಟೆಕ್.